ಸ್ನೇಹಿತರೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ನೋಡುವವರಿಗೆ ಸುಪ್ರೀತಾ ಖಂಡಿತ ಪರಿಚಯ ಇರ್ತಾರೆ. ಆದ್ರೆ ನಿಜ ಜೀವನದಲ್ಲಿ ಸುಪ್ರೀತಾ ಹೇಗಿದ್ದಾರೆ, ಏನ್ ಮಾಡ್ತಾರೆ, ಇವರ ನಿಜವಾದ ಹೆಸರು ಏನು, ಇವರ ಫ್ಯಾಮಿಲಿ ಏನು, ಇವರಿಗೆ ಮದುವೆ ಆಗಿದ್ಯಾ, ಮಕ್ಕಳಿದ್ಯಾ, ಹೀಗೆ ಸಾಕಷ್ಟು ಪ್ರಶ್ನೆಗಳಂತೂ ಬಹುತೇಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಆದ್ರೆ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ಇವತ್ತು ನಾವು ನಿಮ್ಗೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಉತ್ತಮ ಪ್ರೇಕ್ಷಕ ಪ್ರತಿಕ್ರಿಯೆಯನ್ನು ಕೂಡ ಪಡೆಯುವ ಮೂಲಕ ಹಾಗೆ ಉನ್ನತ TRPಯನ್ನು ಹೊಂದಿರುವ ಧಾರಾವಾಹಿ. ಇದೀಗ ಲಕ್ಷ್ಮೀ ಬಾರಮ್ಮ ಅನ್ನುವಂತಹ ಹೊಸ ಅಧ್ಯಾಯ ಕೂಡ ಶುರುವಾಗಿದ್ದು, ಇದರಲ್ಲಿ ವಿಲನ್ ಆಗಿ ಸುಪ್ರೀತಾ ಅಭಿನಯಿಸ್ತಾ ಇರುವಂತದ್ದು. ಚಂದುಳ್ಳಿ ಚಲುವಿಯ ಹೆಸರು ಏನು ಅದನ್ನು ಕೂಡ ಹೇಳ್ತೀವಿ. ಈಕೆಯ ನಿಜವಾದ ಹೆಸರು ರಜನಿ ಪ್ರವೀಣ್. ತಮ್ಮ ಸ್ಟೈಲಿಶ್ ಲುಕ್ ನಿಂದಲೇ ಬಹಳ ಜನಪ್ರಿಯತೆಯನ್ನ ಪಡೆದಿರುವಂತಹ ನಟಿ ಈಕೆ. ನಟನೆಯಲ್ಲೂ ಕೂಡ ಸೈನಿಸಿಕೊಂಡಿದ್ದಾರೆ. ಧಾರಾವಾಹಿಯಲ್ಲಿ ನಾಯಕ ನಾಯಕಿಯರಿಗೆ ಇರುವಷ್ಟೇ ಪ್ರಾಮುಖ್ಯತೆ ವಿಲನ್ಗಳಿಗೂ ಕೂಡ ಇದ್ದೇ ಇರುತ್ತೆ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನ ನೋಡುವಂತಹ ವೀಕ್ಷಕರಿಗೆ ಸುಪ್ರೀತಾ ಮೊದಲಿಗೆ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಅನ್ನಿಸ್ತಿತ್ತು. ಈಗ ಇಬ್ಬರಿಗೂ ಕೂಡ ಎಲ್ರಿಗೂ ಗೊತ್ತಾಗಿರುತ್ತೆ ಆಕೆಯ ಕ್ಯಾರೆಕ್ಟರ್ ಏನು, ಆಕೆ ಯಾವುದಕ್ಕೋಸ್ಕರ ಶ್ರಮವನ್ನ ಪಡ್ತಾ ಇದ್ದಾರೆ, ಆಕೆಯ ನಿಜ ಜೀವನ ಏನು ಅನ್ನುವಂಥದ್ದು. ಸೊ ಆಕೆ ಕಂಪ್ಲೀಟ್ ಆಗಿ ಸಾಕಷ್ಟು ಧಾರಾವಾಹಿಯಲ್ಲಿ ವಿಲನ್ ಪಾತ್ರವನ್ನ ಮಾಡಿಕೊಂಡು ಬಂದಿರುವಂತದ್ದು. ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ವಿಲನ್ಗಳಿಲ್ಲದೆ ಯಾವ ಧಾರಾವಾಹಿ ಕೂಡ ನಡೆಯೋದಿಲ್ಲ, ಅದಕ್ಕೆ ಅರ್ಥ ಕೂಡ ಇರೋದಿಲ್ಲ. ಜೊತೆಗೆ ವಿಲನ್ ಇಲ್ಲ ಅಂದ್ರೆ ಇಷ್ಟ ಕೂಡ ಆಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಂತೂ ಎಲ್ಲಾ ಸೀರಿಯಲ್ಗಳಲ್ಲಿ ಕೂಡ ಸ್ಟೈಲಿಶ್ ಆಗಿರುವಂತಹ ವಿಲನ್ ಗಳನ್ನ ನಾವು ನೋಡಬಹುದು. ಸೊ ವಿಲನ್ಗಳೇ ಮಾಡೆಲ್ ಗಳಿಗಿಂತ ಹೆಚ್ಚು ಸುಂದರವಾಗಿ ಗೋಚರಿಸುವಂತದ್ದು. ಈ ಕಾಲಘಟ್ಟದಲ್ಲಿ ಅಂತಹ ವಿಲನ್ ಗಳ ಪಟ್ಟಿಯಲ್ಲಿ ಒಬ್ಬರಾಗಿ ಕಾಣ್ತಾರೆ ರಜನಿ ಪ್ರವೀಣ್. ಹರ ಹರ ಮಹಾದೇವ ಆಗಿರಬಹುದು, ಮಹಾದೇವಿ ಆಗಿರಬಹುದು, ರಾಜಿ, ಜೊತೆಗೆ ಪರಭಾಷೆಯ ಇತರ ಸೀರಿಯಲ್ ನಲ್ಲಿ ಕೂಡ ಈಕೆ ನಟಿಸಿದ್ದಾರೆ. ಒಟ್ಟು 7 ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ರಜನಿ ಪ್ರವೀಣ್ ಬಹುತೇಕ ಸೀರಿಯಲ್ಗಳಲ್ಲೂ ಅಂದ್ರೆ ನೆಗೆಟಿವ್ ಪಾತ್ರಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದು ಹೆಚ್ಚು. ಅಂದಹಾಗೆ ರಜನಿ ಪ್ರವೀಣ್ ಅವರು ನಟನೆಯನ್ನ ಆಸಕ್ತಿಯಿಂದ ಅಪ್ಪಿ ಒಪ್ಕೊಂಡಂತವ್ರು ಅಲ್ಲ ಸ್ನೇಹಿತರೆ. ಆದ್ರೆ ಮನೆಯ ವಾತಾವರಣ ಕೂಡ ಇವರಿಗೆ ನಟನೆಗೆ ಅಷ್ಟೇನು ಪ್ರಾಶಸ್ತ್ಯ ನೀಡಿರ್ಲಿಲ್ಲ. ಆದ್ರೆ ಇವರ ಕನಸಿನ ಉದ್ಯಮ IT ಕ್ಷೇತ್ರವಾಗಿತ್ತು. ಆದ್ರೆ IT ಉದ್ಯಮ ಇವರಿಗೆ ಕೈ ಹಿಡಿಲಿಲ್ಲ, ಕೆಲಸ ಸಿಗೋದಿಲ್ಲ. ಕೊನೆಗೆ ಟೀಚರ್ ಆಗಿ ಮಕ್ಕಳಿಗೆ ಪಾಠ ಕೂಡ ಮಾಡ್ತಾ ಇದ್ರಂತೆ. ಇದೆಲ್ಲದರ ನಂತರ ಈಗಂತೂ ವಿಲನ್ ಆಗಿ ಸಖತ್ ಸುದ್ದಿಯನ್ನ ಮಾಡ್ತಾ ಇದ್ದಾರೆ. ಈಕೆ ಇಷ್ಟಪಟ್ಟು ಬಂದಿರುವಂತಹ ಕ್ಷೇತ್ರ ಅಲ್ಲ ಇದು. ಇದೀಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಸುಪ್ರೀತಾ ಇದಕ್ಕೂ ಮೊದಲು ರಂಗನಾಯಕಿ ಧಾರಾವಾಹಿಯಲ್ಲಿ ಖಳನಾಯಕಿಯಾಗಿ ಅಭಿನಯಿಸ್ತಾ ಇದ್ರು. ಬಹುಶಃ ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ನೆನಪಿರುತ್ತೆ. ಆಧಾರವಾಗಿ ಅದನ್ನೆಲ್ಲ ನೀವು ನೋಡ್ತಾ ಇದ್ರೆ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಖಳನಾಯಕಿಯ ಆ ಒಂದು ಪಾತ್ರ ನಿಮ್ಗೆ ಅನ್ನಿಸ್ತು, ಅಭಿಪ್ರಾಯವನ್ನ ಕೂಡ ತಿಳಿಸಬಹುದು. ತಮ್ಮ ಅಭಿನಯದಿಂದ ಎಲ್ಲರ ಮನಸ್ಸನ್ನ ಗೆದ್ದಂತಹ ನಟಿ ಅಲ್ಲೂ ಕೂಡ ನಾಯಕಿಗೆ ತೊಂದರೆಯನ್ನ ಉಂಟು ಮಾಡುವಂತಹ ಪಾತ್ರ ಇತ್ತು. ಯಾವಾಗ ನೆಗೆಟಿವ್ ಕ್ಯಾರೆಕ್ಟರ್ ಇರುತ್ತೋ ಆವಾಗ್ಲೇ ಆ ಒಂದು ಸೀರಿಯಲ್ಗೆ ತಿರುವನ್ನ ಕೊಡೋದಕ್ಕೆ ಆಗೋದು ಅಥವಾ ಜನ ಇಷ್ಟಪಟ್ಟು ನೋಡೋದು. ಈ ರೀತಿಯಾಗಿ ಹಾಗಾಗಿ ನೆಗೆಟಿವ್ ಕ್ಯಾರೆಕ್ಟರ್ಗಳು ಸೀರಿಯಲ್ ಅಂದ್ಮೇಲೆ ಇರಲೇಬೇಕು. ರಜನಿ ಪ್ರವೀಣ್ ಅವರು ಉಷಾ ಭಂಡಾರಿ ಅವರ ನಟನ ಶಾಲೆಯಲ್ಲಿ ಕಲಿತವರು ಸ್ನೇಹಿತರೆ. ರಂಗಭೂಮಿಯ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟವರು. ಇವರ ಮೊದಲ ಧಾರಾವಾಹಿ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇತ್ತು. ಅಂದ್ರೆ ಹರ ಹರ ಮಹಾದೇವ ನಂತರ ಹಲವಾರು ಅವಕಾಶಗಳನ್ನ ಪಡೆದುಕೊಂಡಿರುವಂತಹ ನಟಿ. ಇಂದು ನಾವು ನೋಡೋದಾದ್ರೆ ಕನ್ನಡ ಸೀರಿಯಲ್ನ ಬಹು ಬೇಡಿಕೆಯ ಕಲಾವಿದರಲ್ಲಿ ಈಕೆ ಕೂಡ ಒಬ್ರು. ಸೊ ಇವರಿಗೆ ನಟನ ರಂಗವನ್ನ ಪ್ರವೇಶಿಸೋಕೆ ತುಂಬಾ ಪ್ರೋತ್ಸಾಹವನ್ನ ನೀಡಿದ್ದು ಪತಿ ಅಂತಾನೆ ಹೇಳ್ಬೋದು. ಆಕೆಗೆ ಮದುವೆಯಾಗಿದೆ. ಇವರ ದಾಂಪತ್ಯ ಜೀವನ ಕೂಡ ಸ್ಟಾರ್ಟ್ ಆಗಿದೆ. 12 ವರ್ಷವನ್ನ ಪೂರ್ತಿ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಶಾಕಿಂಗ್ ವಿಚಾರ ಹೇಳ್ಬೇಕು ಏನು ಅದು ಅಂತಂದ್ರೆ, ಈಕೆಗೆ 10 ವರ್ಷದ ಮಗ ಕೂಡ ಇದ್ದಾನೆ ಸ್ನೇಹಿತರೆ. ಈಕೆಯನ್ನ ನೋಡಿದಾಗ ಇನ್ನೂ ಕೂಡ ಚಿಕ್ಕ ವಯಸ್ಸಿನವರು ಅಂತಾನೆ ಅನ್ಸುತ್ತೆ, ಅಥವಾ ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತಾನೆ ಅನ್ಸುತ್ತೆ, ಮಕ್ಕಳಿಲ್ಲ ಅಂತ ಅನ್ಸುತ್ತೆ ಇವರಿಗೆ. ಆದ್ರೆ ನಿಜ ಜೀವನದಲ್ಲಿ ಇವರಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಈಕೆಗೆ ಮದುವೆ ಕೂಡ ಆಗಿದೆ. ಒಂದು ಸುಂದರ ದಾಂಪತ್ಯ ಜೀವನವನ್ನ ಕೂಡ ನಡೆಸ್ತಾ ಇದ್ದಾರೆ. ಫಿಟ್ನೆಸ್ ಫ್ರೀಕ್ ಆಗಿರುವ ರಜನಿ ಪ್ರೆಗ್ನೆನ್ಸಿ ಸಮಯದಲ್ಲಿ 120 kg ತನಕ ಏರಿದ್ರಂತೆ. ನಂತರ ಸತತ ವರ್ಕೌಟ್ ನಿಂದ ಈಗ ಮತ್ತೆ ಸ್ಲಿಮ್ ಆಗಿದ್ದಾರೆ. ಮೇಲ್ಕಂಡಂತೆ ಮಾಡೆಲ್ ನಂತೆ ಕಾಣಿಸ್ತಾರೆ, ಮಿಂಚ್ತಾ ಇದ್ದಾರೆ ಕೂಡ. ನಿಯಮಿತವಾದ ವರ್ಕೌಟ್ ಆಗಿರ್ಬೋದು,
ಇವರ ಒಂದು ಡಯಟ್ ಫಿಟ್ನೆಸ್ ಸೀಕ್ರೆಟ್ ಅಂತ ಕೂಡ ಹೇಳ್ಬೋದು. ವಿಲನ್ ಪಾತ್ರವನ್ನ ತುಂಬಾ ಸುಂದರವಾಗಿ ನಿಭಾಯಿಸ್ತಾ ಇರುವಂತಹ ರಜನಿ ಅವರಿಗೆ ಇನ್ನಷ್ಟು ಅವಕಾಶ ಸಿಗ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಈಕೆನ ನೋಡಿದಾಗ ನಿಮ್ಗೆ ನಿಜಕ್ಕೂ ಏನ್ ಅನ್ಸುತ್ತೆ? ಈಕೆಗೆ ಮದುವೆ ಆಗಿದ್ಯಾ, ಒಬ್ಬ ಮಗ ಕೂಡ ಇದ್ದಾನ ಅಂತ ಈಕೆನ ನೋಡಿದಾಗ ಅನ್ಸುತ್ತಾ? ನಿಮ್ಗೇನ್ ಅನ್ಸುತ್ತೆ? ಈಕೆ ಬಗ್ಗೆ ನಿಮ್ಗಿರುವಂತಹ ಒಪಿನಿಯನ್ ಏನು? ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನ ನೀವು ತಪ್ಪದೆ ನೋಡ್ತಾ ಇದ್ದೀರಾ? ನಿಮ್ಮ ಅಭಿಪ್ರಾಯ ಏನು? ಸುಪ್ರೀತಾ ಪಾತ್ರ ನಿಮ್ಗೆ ಇಷ್ಟ ಆಗತ್ತಾ? ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.